ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ರುಚಿಯಾಗಿರುವಂಥ ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಈ ಒರಳು ಕಲ್ಲಿರುತ್ತಲ್ಲ, ಅದರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾಯಿದ್ರು. ತುಂಬಾ ರುಚಿಯಾಗಿರ್ತಿತ್ತು. ಇವಾಗೂ ಸಹ ನಾನು ಈ ರೆಸಿಪಿಯನ್ನು ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಸಬ್ಬಸಿಗೆ ಸೊಪ್ಪಿನ ದೋಸೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಒಂದು 2-3 ನಿಮಿಷ ನೀರಲ್ಲಿ ನೆನೆ ಹಾಕಿಟ್ಟು ತೊಳಿಬೇಕು. ಯಾಕೆಂದರೆ ಅದಕ್ಕೆ ಮಣ್ಣೇನಾದರೂ ಹಿಡ್ಕೊಂಡಿದ್ರೆ ಬಿಟ್ಕೊಳ್ಳುತ್ತೆ. ತೊಳೆದ ನಂತರ ಅದನ್ನು ನೀರನ್ನೆಲ್ಲ ಆರಿಸ್ಕೊಬಿಡಬೇಕು. ಆನಂತರ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನಾನಿಲ್ಲಿ ತೆಗೆದುಕೊಂಡಿರೋದು 2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು. ಆದರೆ ಅದನ್ನು ಕ್ಲೀನ್ ಮಾಡಿ ಎಲ್ಲ ಆರಿಸಿ ತೆಗೆದಾಗ ಉಳಿದಿರೋದು 1.5 ಕಟ್ಟಷ್ಟು. ಗ್ರೈಂಡ್ ಮಾಡಿದ ನಂತರ ಆಗೋದು 1 ಕಪ್ಪಷ್ಟು. ಈಗ ಇದಕ್ಕೆ ಪರಿಮಳಕ್ಕೆ ಒಂದು 4-5 ಏಲಕ್ಕಿ, ಹಾಗೆಯೇ 15-20 ಕಾಳುಮೆಣಸನ್ನು ಹಾಕಿದ್ದೇನೆ. ಈ ದೋಸೆ ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಖಾರ ಇದ್ದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಜೊತೆಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಅಕ್ಕಿಯನ್ನು ರುಬ್ಕೊಳ್ಳಿಕ್ಕೆ ನಾನಿಲ್ಲಿ ದೋಸೆ ಅಕ್ಕಿಯನ್ನು ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಅದನ್ನು ದೋಸೆ ಮಾಡ್ಕೋಬೋದು. ನಾನಿಲ್ಲಿ 1.5 ಕಪ್ ರೈಸನ್ನು ತೆಗೆದುಕೊಂಡಿದ್ದೇನೆ. ದೋಸೆ ಮಾಡುವಂಥ ಯಾವುದೇ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿಡಬೇಕು. 5-6 ತಾಸಾದರೂ ಮಿನಿಮಮ್ ನೆನೆಯಲೇಬೇಕು ಅಕ್ಕಿ. ಆನಂತರ ಈ ಅಕ್ಕಿಯಲ್ಲಿ ಇರುವಂಥ ನೀರನ್ನೆಲ್ಲ ಚೆಲ್ಬಿಟ್ಟು ಅದೇ ಮಿಕ್ಸರ್ ಜಾರಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿಯನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ತರಿ ಇರಬಾರ್ದು. ಅಕ್ಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತದೆ ನೋಡಿ, ಅಷ್ಟೇ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪನೂ ತರಿ ಇರಬಾರ್ದು. ಜಾಸ್ತಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ತೆಳ್ಳಗಾಗಿಬಿಡುತ್ತೆ. ಆನಂತರ ದೋಸೆ ಮಾಡಲಿಕ್ಕಾಗಲ್ಲ. ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಈ ಸಬ್ಬಸಿಗೆ ಸೊಪ್ಪಿನ ಪೇಸ್ಟ್ ಜೊತೆ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಇದನ್ನು ಸ್ವೀಟಾಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 1/2 ಕಪ್ಪಷ್ಟು ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಜೋನಿ ಬೆಲ್ಲ ಇಲ್ಲ ಅಥವಾ ಅಚ್ಚಬೆಲ್ಲ ಇದೆ ಅಂತಂದರೆ ಅದನ್ನು ಹಾಕೋಬೋದು. ಮೊದಲಿಗೆ ಅದನ್ನು ನೀರು ಮಾಡಿಕೊಂಡು ಆ ನೀರನ್ನು ಸೋಸ್ಕೊಳ್ಬೇಕು. ಯಾಕೆಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಆರಿಸ್ಕೊಳ್ಳಿಕ್ಕಾಗತ್ತೆ. ಆನಂತರ ಆ ನೀರನ್ನು ಈ ಸಬ್ಬಸಿಗೆ ಸೊಪ್ಪನ್ನು ಗ್ರೈಂಡ್ ಮಾಡುವಾಗ ನೀರು ಹಾಕ್ತೀವಲ್ಲ, ಅದ್ರ ಬದಲು ಬೆಲ್ಲದ ನೀರನ್ನು ಹಾಕಬೇಕು. ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗಲೂ ನೀರಿನ ಬದಲು ಈ ಬೆಲ್ಲದ ನೀರನ್ನು ಹಾಕಬೇಕು. ಆದರೆ ಜೋನಿ ಬೆಲ್ಲದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ನೋಡಿ, ನಾರ್ಮಲಾಗಿ ನಾವು ದೋಸೆಯನ್ನು ಹೇಗೆ ಮಾಡ್ತೀವಿ ಅದಕ್ಕೆ ಅಷ್ಟೇ ದಪ್ಪ ಇರಬೇಕು. ಈಗ ಇದನ್ನು ಮುಚ್ಚಿ ಒಂದು 15-20 ನಿಮಿಷ ಹಾಗೆ ಬಿಡಬೇಕು. ಆನಂತರ ಇದನ್ನು ದೋಸೆ ಮಾಡ್ಕೋಬೋದು. ದೋಸೆ ಮಾಡಲಿಕ್ಕೆ ನಾನ್ ಸ್ಟಿಕ್ ತವವನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ತವ ಚೆನ್ನಾಗಿ ಕಾಯಬೇಕು. ಆನಂತರ ಅದರ ಮೇಲೆ ಹಿಟ್ಟನ್ನು ಹಾಕಿ ಸ್ಪೂನ್ನಿಂದ ತಿರುಗಿಸಿದಾಗ ದೋಸೆ ರೆಡಿ ಆಗುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆ ಮಾಡ್ಕೋಬೋದು. ಆನಂತರ ಇದನ್ನು ಮುಚ್ಚಿ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಒಂದು ಸೈಡ್ ಬೇಯಲಿಕ್ಕೆ ಬಿಡಬೇಕು. ಒಂದು ಸೈಡ್ ಪೂರ್ತಿಯಾಗಿ ಬೆಂದ ನಂತರ ಅದನ್ನು ತೆಗೆದು ಮತ್ತೆ ಪುನಃ ಅದನ್ನು ಉಲ್ಟಾ ಹಾಕಿ ಇನ್ನೊಂದು ಸೈಡು ಕರೆಕ್ಟಾಗಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ದೋಸೆ ಅಂತ. ಮತ್ತೆ ಪುನಃ ಅದನ್ನು ಉಲ್ಟಾ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರ್ಬಿಟ್ರೆ ದೋಸೆ ಒಳ್ಳೆ ಪರಿಮಳ ಬರ್ತದೆ. ಹಾಗೆಯೇ ತುಪ್ಪದ ಜೊತೆ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ. ಇದ್ರ ತಿನ್ನಲಿಕ್ಕೆ ಬೇರೆ ಏನು ಬೇಕಂತಿರಲ್ಲ. ಯಾಕೆಂದರೆ ಇದಕ್ಕೆ ಖಾರಕ್ಕೆ ಸ್ವಲ್ಪ ಮೆಣಸಿನಕಾಳು ಹಾಕಿದ್ದೀವಿ, ಸ್ವೀಟಿಗೆ ಬೆಲ್ಲ ಉಂಟು, ಕಾಯಿ ತುರಿಯನ್ನು ಹಾಕಿರೋದ್ರಿಂದ ದೋಸೆ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ. ಇದನ್ನು ಹಾಗೇ ಟೀ ಜೊತೆ ತಿನ್ಬೋದು, ಬೇಕಂದರೆ ತುಪ್ಪದ ಜೊತೆ ತಿನ್ಬೋದು. ನಿಮ್ಗೆ ಏನು ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅದ್ರ ಜೊತೆ ತಿಂದು ನೋಡಿ. ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಕಲರು ಗ್ರೀನ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಸಹ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.